ಕನಕಪುರದ ಬಂಡೆ, ಕಾಂಗ್ರೆಸ್ನ ಅಲ್ಟಿಮೇಟ್ ಟ್ರಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ಳೋ ಡಿಕೆ ಶಿವಕುಮಾರ್ ಈಗ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳ ಹೊಸ ಮೈಲುಗಳನ್ನ ಬರೆದಿದ್ದಾರೆ. ಸೋಲುಗಳಿಗೆ ಹೆದರದೆ, ಸವಾಲುಗಳಿಗೆ ಬೆನ್ನು ತೋರಿಸದೆ, ಬಂದ ಕಷ್ಟಗಳನ್ನೆಲ್ಲ ಧೀರನಂತೆ ಎದುರಿಸಿದ ರಾಜಕೀಯದ ಚಾಣಕ್ಯ ಅಂದ್ರೆ ಅದು ಡಿಕೆ ಶಿವಕುಮಾರ್. ದೇವೇಗೌಡರ ವಿರುದ್ಧವೇ ಮೊದಲು ಇವರು ಫೈಟ್ ಮಾಡಿದ್ರು. ಸಿಎಂ ಆಗೋ ತನಕ ಗಡ್ಡಕ್ಕೆ ಬ್ಲೇಡ್ ಹಾಕಲ್ಲ ಅಂತ ಶಪಥ ಕೂಡ ಮಾಡಿದ್ರು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗುವಲ್ಲಿ ಹಾಗೆ ಅವರ ಇಡೀ ಸರ್ಕಾರ ಅತ್ಯಂತ ಭದ್ರವಾಗಿ ಆಡಳಿತ ನಡೆಸುವಲ್ಲಿ ಡಿಕೆ ಶಿವಕುಮಾರ್ ಚಾಣಾಕ್ಷ ಪಾತ್ರ ವಹಿಸಿದ್ರು. 2008ರಿಂದ ಇಲ್ಲಿ ತನಕ ಕನಕಪುರದಲ್ಲಿ ಅವರನ್ನ ಮಣಿಸೋದಕ್ಕೆ ಯಾರಿಗೂ ಆಗಿಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ರಾಜಕೀಯದಲ್ಲಿ ಕೆಲವರು ಅದೃಷ್ಟದಿಂದ ಗೆಲ್ತಾರೆ, ಇನ್ನು ಕೆಲವರು ಅವಕಾಶದಿಂದ ಗೆಲ್ತಾರೆ. ಆದರೆ ಈ ವ್ಯಕ್ತಿ ಮಾತ್ರ ಕೇವಲ ಕಠಿಣ ಪರಿಶ್ರಮ, ಹಠ ಮತ್ತು ಎದೆಯುಬ್ಬಿಸಿ ನಿಲ್ಲೋ ಧೈರ್ಯದಿಂದಲೇ ಇಡೀ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಎಸ್, ಕನಕಪುರದ ಬಂಡೆ, ಕಾಂಗ್ರೆಸ್ನ ಅಲ್ಟಿಮೇಟ್ ಟ್ರಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ಳೋ ಡಿಕೆ ಶಿವಕುಮಾರ್ ಈಗ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳ ಹೊಸ ಮೈಲುಗಳನ್ನು ಬರೆದಿದ್ದಾರೆ. ಕಾಲೇಜು ದಿನಗಳಲ್ಲೇ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯಕ್ಕೆ ಧುಮುಕಿದ ಇವರ 45 ವರ್ಷಗಳ ಸುದೀರ್ಘ ಹಾದಿ ಏನಿದೆ, ಇದೇನು ಹೂವಿನ ಹಾಸಿಗೆ ಆಗಿರಲಿಲ್ಲ. ಸೋಲುಗಳಿಗೆ ಹೆದರದೆ, ಸವಾಲುಗಳಿಗೆ ಬೆನ್ನು ತೋರಿಸದೆ, ಬಂದ ಕಷ್ಟಗಳನ್ನೆಲ್ಲ ಧೀರನಂತೆ ಎದುರಿಸಿದ ರಾಜಕೀಯದ ಚಾಣಕ್ಯ ಅಂದ್ರೆ ಅದು ಡಿಕೆ ಶಿವಕುಮಾರ್. ಕಾಲೇಜು ದಿನಗಳಿಂದ ಶುರುವಾದ ಇವರ 45 ವರ್ಷಗಳ ರಾಜಕೀಯ ಹೋರಾಟ ಇವತ್ತು ಮುಖ್ಯಮಂತ್ರಿ ಹುದ್ದೆಯ ಸವಿಯೊಂದಿಗೆ ಹೊಸ ಇತಿಹಾಸ ಕ್ರಿಯೇಟ್ ಮಾಡಿದೆ. ಕನಕಪುರ ಬಂಡೆ, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಕರೆಸಿಕೊಳ್ಳೋ ಡಿಕೆ ಶಿವಕುಮಾರ್ ಈಗ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮತ್ತೊಂದು ಮೈಲುಗಲ್ಲನ್ನ ಬರೆದಿದ್ದಾರೆ. ಕಾಲೇಜಿನಲ್ಲೇ ರಾಜಕೀಯ ರಂಗಕ್ಕೆ ಧುಮುಕಿದ ಇವರ 45 ವರ್ಷಗಳ ಸುದೀರ್ಘ ಹಾದಿ ಯಾವ ರೀತಿಯಾಗಿತ್ತು? ಉದ್ಯಮ ಹಾಗೂ ರಾಜಕಾರಣ ಎರಡರಲ್ಲೂ ಕಠಿಣ ಪರಿಶ್ರಮದಿಂದಲೇ ಸಾಮ್ರಾಜ್ಯ ಕಟ್ಟಿದ ಡಿಕೆಶಿ ಈಗ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಯನ್ನ ಅಲಂಕರಿಸುವ ಮೂಲಕ ಕಾಂಗ್ರೆಸ್ನ ಧೀಮಂತ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪಯಣ ಹೇಗೆ ಶುರುವಾಯಿತು, ಯಾವ ರೀತಿ ಸಾಗಿ ಬಂತು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀವಿ. ಮೊದಲಿಗೆ ಕೌಟುಂಬಿಕ ಹಿನ್ನೆಲೆ ಅಂತ ಬಂದಾಗ, ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿಯಲ್ಲಿ ಮೇ 15, 1962ಕ್ಕೆ ಕೆಂಪೇಗೌಡ ಹಾಗೂ ಗೌರಮ್ಮ ದಂಪತಿಯ ಪುತ್ರನಾಗಿ ಹುಟ್ಟಿದ ಡಿಕೆ ಶಿವಕುಮಾರ್ ಅವರು ಸದ್ಯ ಸ್ನಾತಕೋತ್ತರ ಪದವೀಧರರಾಗಿದ್ದು ರಾಜಕಾರಣ ಹಾಗೆ ಉದ್ಯಮ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಇವರ ಕುಟುಂಬ ಅಂತ ಬಂದ್ರೆ ಇವರಿಗೆ ಒಬ್ಬ ತಮ್ಮ ಇದ್ದಾರೆ, ನಿಮಗೆ ಗೊತ್ತಿದೆ, ಡಿಕೆ ಸುರೇಶ್. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಐಶ್ವರ್ಯ, ಆಭರಣ ಹಾಗೆ ಆಕಾಶ್ ಅನ್ನೋ 3 ಮಕ್ಕಳಿದ್ದಾರೆ. ಇನ್ನು ರಾಜಕೀಯ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ರಾಮನಗರ ಜಿಲ್ಲೆಗೆ ಒಂದು ವಿಶೇಷ ಹೆಮ್ಮೆ ಇದೆ. ಈ ಹಿಂದೆ ಇದೇ ಜಿಲ್ಲೆಯಿಂದ 4 ಜನ ನಾಯಕರು ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ್ರು. ಕೆಂಗಲ್ ಹನುಮಂತಯ್ಯ ಮೊದಲ ಮುಖ್ಯಮಂತ್ರಿ, ದೇವೇಗೌಡರು ದ್ವಿತೀಯ ಹಾಗೂ ಕುಮಾರಸ್ವಾಮಿ 3ನೇಯವರಾಗಿ 2 ಸಲ ಮುಖ್ಯಮಂತ್ರಿಯಾಗಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಆ ಸಾಲಿಗೆ ಸೇರ್ಪಡೆಯಾಗ್ತಾ ಇರೋ ಮೂಲಕ ಜಿಲ್ಲೆಯಿಂದ ಸಿಎಂ ಗದ್ದುಗೆಗೇರಿದ 4ನೇ ಮುಖ್ಯಮಂತ್ರಿ ಅನ್ನೋ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ತಮಗೆ 18 ವರ್ಷ ಇದ್ದಾಗ NSUI ಸೇರ್ಕೊಂಡು 1981ರಿಂದ 83ರ ತನಕ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಅಂದಿನಿಂದಲೇ ರಾಜಕೀಯದ ಕಡೆಗೆ ಆಸಕ್ತಿ ಬೆಳೆಸ್ಕೊಂಡಿದ್ದ ಡಿಕೆ ಶಿವಕುಮಾರ್ ಬೆಂಗಳೂರಿನ RC ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗ್ತಾರೆ. ದೇವೇಗೌಡರ ವಿರುದ್ಧವೇ ಮೊದಲು ಇವರು ಫೈಟ್ ಮಾಡಿದ್ದು. 1985ರಲ್ಲಿ ಮೊದಲ ಬಾರಿಗೆ ಸಾತನೂರು ಕ್ಷೇತ್ರದಲ್ಲಿ JDSನ HD ದೇವೇಗೌಡ ಅವರ ವಿರುದ್ಧ ಚುನಾವಣಾ ಕಣಕ್ಕಿಳಿತಾರೆ. ಪ್ರಬಲ ಪೈಪೋಟಿ ಕೊಡ್ತಾರೆ. ದೇವೇಗೌಡರು ಪ್ರಯಾಸದ ಗೆಲುವು ಪಡೆಯೋ ಹಾಗೆ ಮಾಡ್ತಾರೆ. ಅಂದ್ರೆ ಮೊದಲ ಫೈಟ್ನಲ್ಲೇ ಯಾವ ರೀತಿಯಾಗಿ ಚುರುಕು ಮುಟ್ಟಿಸಿದ್ರು ಅನ್ನೋದು ಗೊತ್ತಾಗುತ್ತೆ. 1987ರಲ್ಲಿ ಸಾತನೂರು ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆ ಗೆಲ್ಲುವ ಮೂಲಕ ಕ್ಷೇತ್ರದಲ್ಲಿದ್ದ JDS ಪ್ರಭಾವವನ್ನ ಕಮ್ಮಿ ಮಾಡ್ತಾರೆ. ಇನ್ನು ಬಂಗಾರಪ್ಪ ಸಂಪುಟದಿಂದ SM ಕೃಷ್ಣ ಸರ್ಕಾರದವರೆಗಿನ ಪಯಣ ಏನಿದೆಯಲ್ಲ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. 1991ರಲ್ಲಿ ಬಂಗಾರಪ್ಪ ಮುಖ್ಯಮಂತ್ರಿಯಾದಾಗ ಡಿಕೆ ಶಿವಕುಮಾರ್ ಅವರು ಮಹತ್ವದ ಪಾತ್ರ ನಿರ್ವಹಿಸಿದ್ರು. ಬಂಗಾರಪ್ಪ ಸಂಪುಟದಲ್ಲಿ ಬಂದಿಖಾನೆ ಖಾತೆಯನ್ನು ಅವರಿಗೆ ಕೊಡಲಾಯಿತು. 1994ರ ಚುನಾವಣೆಯಲ್ಲಿ ಕೆಲವು ನಾಯಕರ ಪಿತೂರಿಗಾಗಿ ಕಾಂಗ್ರೆಸ್ ಟಿಕೆಟ್ ಕೈತಪ್ಪುತ್ತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಇವರು ಕಣಕ್ಕಿಳಿದು ಗೆಲ್ತಾರೆ. 1999ರ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ. SM ಕೃಷ್ಣ ಸಂಪುಟದಲ್ಲಿ ಸಹಕಾರ ಸಚಿವರಾಗ್ತಾರೆ. 2002ನೇ ಇಸವಿಯಲ್ಲಿ ನಗರಾಭಿವೃದ್ಧಿ ಖಾತೆಯ ಸಚಿವರಾಗ್ತಾರೆ.
ಬಂಗಾರಪ್ಪ ಹಾಗೇನೆ ಎಂ ಕೃಷ್ಣ ಈ ಇಬ್ಬರೂ ನಾಯಕರನ್ನ ತಮ್ಮ ರಾಜಕೀಯ ಜೀವನದ ಗುರುಗಳು ಅಂತ ಕರೆಯೋ ಡಿಕೆಶಿ ಇಬ್ಬರನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ. ಈ ಹಿಂದೆ ಡಿಕೆ ಯಾವಾಗಲೂ ಕ್ಲೀನ್ ಶೇವ್ನಲ್ಲೇ ಕಾಣಿಸ್ಕೊಳ್ತಾ ಇದ್ರು. ಇದಕ್ಕೆ ಕಾರಣ ಬಂಗಾರಪ್ಪನವರು. ಮೊದಲ ರಾಜಕೀಯ ಗುರು ಬಂಗಾರಪ್ಪ. ಅದು 1990 ಹಾಗೆ 91ರ ಕಾಲಘಟ್ಟ. ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ದರಿಂದ ಹೈಕಮಾಂಡ್ ಸೂಚನೆಯಂತೆ ಅವರು ಪದವಿಯನ್ನ ತ್ಯಜಿಸಬೇಕಾದ ಅನಿವಾರ್ಯತೆ ಬರುತ್ತೆ. ಆಗ ಮುಂದಿನ ಸಿಎಂ ಯಾರು ಅನ್ನೋ ದೊಡ್ಡ ಯಕ್ಷ ಪ್ರಶ್ನೆ ಎದುರಾದಾಗ ತೆರೆಮರೆಯ ಸೂತ್ರಧಾರಿಯಾಗಿ ರಂಗ ಪ್ರವೇಶ ಮಾಡಿದ್ದೇ ಯುವ ನಾಯಕ ಡಿಕೆ ಶಿವಕುಮಾರ್. ಎಲ್ಲಾ ಶಾಸಕರನ್ನ ಒಗ್ಗೂಡಿಸಿ ಹಿರಿಯ ನಾಯಕ ಸೋರೆಕೊಪ್ಪ ಬಂಗಾರಪ್ಪ ಅವರನ್ನ ಸರ್ವಾನುಮತದಿಂದ ಮುಖ್ಯಮಂತ್ರಿ ಮಾಡುವಲ್ಲಿ ಪ್ರಮುಖ ತಂತ್ರಗಾರಿಕೆಯ ಪಾತ್ರ ವಹಿಸಿರ್ತಾರೆ. ಇನ್ನು ಕ್ಲೀನ್ ಶೇವ್ಗೆ ಅವರೇ ಸ್ಫೂರ್ತಿ ಅಂತ ಮೊದಲೇ ಹೇಳಿದೆ. ರಾಜಕೀಯವಾಗಿ ಮಾತ್ರ ಅಲ್ಲ, ವೈಯಕ್ತಿಕ ಶಿಸ್ತಿಗೂ ಕೂಡ ಬಂಗಾರಪ್ಪನವರೇ ಡಿಕೆ ಶಿವಕುಮಾರ್ ಅವರಿಗೆ ಸ್ಫೂರ್ತಿ ಅಂತ ಹೇಳಲಾಗುತ್ತೆ. ಅವರು ಕೂಡ ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ. ಬಂಗಾರಪ್ಪನವರು ಯಾವಾಗಲೂ ಅತ್ಯಂತ ಆಕರ್ಷಕವಾಗಿ ನೀಟಾಗಿ ಕ್ಲೀನ್ ಶೇವ್ ಮಾಡಿಕೊಂಡು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ರು. ಅವರ ಇದೇ ಗತ್ತಿನ ಶೈಲಿಯನ್ನ ಅಳವಡಿಸಿಕೊಂಡ ಡಿಕೆ ತಮ್ಮ ಮುಖದ ಕ್ಲೀನ್ ಶೇವ್ ಲುಕ್ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬರ್ತಾ ಇದ್ರು. ಆದರೆ ಯಾವಾಗ ತಿಹಾರ್ ಜೈಲಿಗೆ ಹೋದ್ರೋ ನಂತರ ಡಿಕೆ ಶಿವಕುಮಾರ್ ಗಡ್ಡ ಬಿಡೋದಕ್ಕೆ ಶುರು ಮಾಡಿದ್ರು. ಸಿಎಂ ಆಗೋ ತನಕ ಗಡ್ಡಕ್ಕೆ ಬ್ಲೇಡ್ ಹಾಕಲ್ಲ ಅಂತ ಶಪಥ ಕೂಡ ಮಾಡಿದ್ರು. ಅದರಂತೆ ಇಲ್ಲಿ ತನಕ ಗಡ್ಡಕ್ಕೆ ಬ್ಲೇಡ್ ಹಾಕಿಲ್ಲ. ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಗಡ್ಡದ ಲುಕ್ನಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ಕೊಳ್ಳುತ್ತಾ, ಕ್ಲೀನ್ ಶೇವ್ನಲ್ಲಿ ಏನಾದರೂ ಕಾಣಿಸ್ಕೊಳ್ತಾರಾ ಅಥವಾ ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಾರಾ ನೋಡ್ಬೇಕು ಅದನ್ನ. ಇನ್ನು ಎಂ ಕೃಷ್ಣ ಅವರು ಯಾವ ರೀತಿ ಸ್ಫೂರ್ತಿ ಅಂತ ಹೇಳೋದಾದ್ರೆ, ಬಂಗಾರಪ್ಪ ಅವರ ಬಳಿಕ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೆ ಮರುಜೀವ ಕೊಟ್ಟು ಅವರನ್ನ ಹಂತ ಹಂತವಾಗಿ ಬೆಳೆಸಿದ ಎರಡನೇ ರಾಜಕೀಯ ಗುರು ಅಂದ್ರೆ ಅದು ಎಂ ಕೃಷ್ಣ. 1999ರ ಟೈಮ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಎಂ ಕೃಷ್ಣ ಅವರ ಬೆನ್ನಿಗೆ ಬಂಡೆಯಂತೆ ನಿಂತವರು ಇದೇ ಡಿಕೆ ಶಿವಕುಮಾರ್. ಆಗ ಚುನಾವಣಾ ಪೂರ್ವದಲ್ಲಿ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಐತಿಹಾಸಿಕ ಪಾಂಚಜನ್ಯ ಯಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದು ಡಿಕೆ ಶಿವಕುಮಾರ್. ಈ ಯಾತ್ರೆಯ ಫಲವಾಗಿ ಕಾಂಗ್ರೆಸ್ ಬರೋಬ್ಬರಿ 139 ಸ್ಥಾನಗಳನ್ನು ಗೆದ್ದು ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡಿತು. ಎಂ ಕೃಷ್ಣ ಮುಖ್ಯಮಂತ್ರಿಯಾಗುವಲ್ಲಿ ಹಾಗೆ ಅವರ ಇಡೀ ಸರ್ಕಾರ ಅತ್ಯಂತ ಭದ್ರವಾಗಿ ಆಡಳಿತ ನಡೆಸುವಲ್ಲಿ ಡಿಕೆ ಶಿವಕುಮಾರ್ ಚಾಣಾಕ್ಷ ಪಾತ್ರ ವಹಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ಸ್ಟೈಲ್ ನೋಡ್ತಾ ಇದ್ದೀರಾ, ಸ್ವಲ್ಪ ಕಾಸ್ಟ್ಲಿ ಶಾಲುಗಳನ್ನು ಹಾಕೊಳ್ತಾ ಇದ್ದಾರೆ. ಅಂದ್ರೆ ಈ ರಾಜಕೀಯ ವಲಯದಲ್ಲಿ ಡಿಕೆ ಶಿವಕುಮಾರ್ ಅವರ ಉಡುಪು ಹಾಗೆ ಅವರು ಧರಿಸೋ ತರಹೇವಾರಿ ಶಾಲುಗಳು ಯಾವಾಗಲೂ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವಾಗಲೂ ಅವ್ರ ಹೆಗ್ಲ ಮೇಲೆ ಶಾಲ್ ಇದ್ದೇ ಇರುತ್ತೆ. ರಾಜಕಾರಣದಲ್ಲಿ ಈ ರೀತಿ ಅತ್ಯಂತ ನಾಜೂಕಾದ ಬಣ್ಣ ಬಣ್ಣದ ರೇಷ್ಮೆ ಶಾಲುಗಳನ್ನು ಅತ್ಯಂತ ಸ್ಟೈಲಿಶ್ ಆಗಿ ಧರಿಸೋದಕ್ಕೆ ನೇರ ಸ್ಫೂರ್ತಿ ಅವರ ರಾಜಕೀಯ ಗುರು ಎಂ ಕೃಷ್ಣ ಅವರೇ ಆಗಿದ್ರು. ಕೃಷ್ಣ ಅವರ ರಾಜಕೀಯ ನಡಿಗೆ ಹಾಗೆ ಉಡುಗೆಯ ಶಿಸ್ತನ್ನ ಡಿಕೆ ಶಿವಕುಮಾರ್ ಈಗಲೂ ಕೂಡ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ 2028ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆದಮೇಲೆ ಸಾತನೂರು ಕ್ಷೇತ್ರ ಇಲ್ಲದ ಹಾಗಾಗುತ್ತೆ. ಆಗ ಕನಕಪುರ ಕ್ಷೇತ್ರಕ್ಕೆ ಬರ್ತಾರೆ. 2008, 2013 ಹಾಗೆ 2018ರ ಎಲೆಕ್ಷನ್ನಲ್ಲಿ ಕನಕಪುರದಿಂದ ಗೆಲುವು ಸಾಧಿಸಿದ್ದಾರೆ. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೂ ಡಿಕೆ ಶಿವಕುಮಾರ್ಗೆ ಈಸಿಯಾಗಿ ಸಚಿವ ಸ್ಥಾನ ಸಿಗಲಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಒಪ್ಪಿದ ಮೇಲೆ ಸಂಪುಟ ಸೇರಿ ಇಂಧನ ಖಾತೆಯನ್ನು ವಹಿಸಿಕೊಳ್ತಾರೆ. ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಜಲಸಂಪನ್ಮೂಲ, ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ಸಚಿವರಾಗ್ತಾರೆ. 2023ರ ಚುನಾವಣೆ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದೊಂದಿಗೆ ಜಲಸಂಪನ್ಮೂಲ ಇಲಾಖೆ ಸಚಿವರಾಗಿದ್ರು. ದೀರ್ಘಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರೋ ಡಿಕೆ ಶಿವಕುಮಾರ್ ಪಕ್ಷ ವಹಿಸಿರೋ ಎಲ್ಲಾ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡ್ತಾರೆ. 2020 ಮಾರ್ಚ್ 11ನೇ ತಾರೀಕು ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಮಹಾರಾಷ್ಟ್ರದಲ್ಲಿ ವಿಲಾಸರಾಮ್ ದೇಶ್ಮುಖ್ ಸರ್ಕಾರ ಅಲ್ಪಮತಕ್ಕೆ ಕುಸಿಯೋ ಭೀತಿ ಎದುರಾದಾಗ ಶಾಸಕರನ್ನ ರಕ್ಷಿಸಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ಕುದುರೆ ವ್ಯಾಪಾರ ಆಗದ ರೀತಿ ನೋಡಿಕೊಂಡ್ರು. 2017ರಲ್ಲಿ ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆ ನಡೆಯುವಾಗ ಪಕ್ಷದ ಸೂಚನೆಯಂತೆ ಪಕ್ಷದ ಶಾಸಕರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಅಲ್ಲೂ ಕೂಡ ಕುದುರೆ ವ್ಯಾಪಾರ ಆಗುವುದನ್ನು ತಪ್ಪಿಸಿದ್ರು. ಈ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯದ ದಾಳಿ ಆದಮೇಲೆ ಡಿಕೆ ಶಿವಕುಮಾರ್ ಅರೆಸ್ಟ್ ಆಗ್ತಾರೆ. ದೆಹಲಿಯ ತಿಹಾರ್ ಜೈಲಿನಲ್ಲಿ ಅವರನ್ನ ನೋಡೋದಕ್ಕೆ ಸೋನಿಯಾ ಗಾಂಧಿ ಅವರೇ ಹೋಗ್ತಾರೆ ಅನ್ನೋದು ಇವರ ಪ್ರಾಬಲ್ಯ ಹಾಗೆ ವರ್ಚಸ್ಸು ಯಾವ ರೀತಿಯಾಗಿತ್ತು ಕಾಂಗ್ರೆಸ್ನಲ್ಲಿ ಅನ್ನೋದು ಅರ್ಥ ಆಗುತ್ತೆ. ಇನ್ನು ವಿಧಾನಸಭಾ ಚುನಾವಣೆಗಳಲ್ಲಿ ಡಿಕೆ ಶಿವಕುಮಾರ್ಗೆ ಸತತ 8ನೇ ಗೆಲುವು ಸಿಕ್ಕಿರೋದು. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಡಿ ದೇವೇಗೌಡರ ಮುಂದೆ ಸೋತ್ ಮೇಲೆ ಡಿಕೆ ಶಿವಕುಮಾರ್ 1989ರಿಂದ 2004ರ ತನಕ ಅದೇ ಕ್ಷೇತ್ರದಿಂದ 4 ಸಲ ಸತತವಾಗಿ ಗೆದ್ದಿದ್ದಾರೆ.
2008ರ ಕ್ಷೇತ್ರ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಸಾತನೂರು ಕ್ಷೇತ್ರ ಕನಕಪುರ ಕ್ಷೇತ್ರದಲ್ಲಿ ವಿಲೀನ ಆಗಿದ್ದು, ಕನಕಪುರಕ್ಕೆ ವಲಸೆ ಬಂದ ಡಿಕೆ ಶಿವಕುಮಾರ್ ಇಲ್ಲೂ ಕೂಡ ಗೆಲುವಿನ ಓಟ ಮುಂದುವರೆಸಿದ್ದಾರೆ. 2008ರಿಂದ ಇಲ್ಲಿ ತನಕ ಕನಕಪುರದಲ್ಲಿ ಅವರನ್ನ ಮಣಿಸೋದಕ್ಯಾರಿಗೂ ಆಗಿಲ್ಲ. ವಿರೋಧಿಗಳೇ ಇಲ್ಲ ಅಂತ ಹೇಳ್ಬೋದಲ್ಲಿ. ಕನಕಪುರ ಕ್ಷೇತ್ರದಲ್ಲಿ ಡಿಕೆಶಿಗೆ ವಿರೋಧಿಗಳೇ ಇಲ್ಲದಂತಾಗ್ಬಿಟ್ಟಿದ್ದಾರೆ. ಇಷ್ಟೊಂದು ಪ್ರಭಾವ ಹೊಂದಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ತವರಿನಲ್ಲಿ ಕಟ್ಟಿ ಹಾಕಬೇಕು ಅಂತ ಬಿಜೆಪಿ ಏನೇ ತಂತ್ರಗಾರಿಕೆ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಿಲ್ಲ. ಅರುಣ್ ಸಿಂಗ್, BL ಸಂತೋಷ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಪಕ್ಷದ ರಾಷ್ಟ್ರೀಯ ರಾಜ್ಯ ಮಟ್ಟದ ನಾಯಕರು ಬಂದು ಪ್ರಚಾರ ತಂತ್ರಗಾರಿಕೆ ಮಾಡಿದ್ರೂ ಗೆಲುವಿನ ಸಮೀಪಕ್ಕೂ ಕೂಡ ಹೋಗೋದಕ್ಕಾಗಿಲ್ಲ. ನಾಮಪತ್ರ ಸಲ್ಲಿಸಿ ಪ್ರಚಾರವನ್ನೇ ಮಾಡದೆ ಭಾರಿ ಅಂತರದಲ್ಲಿ ಗೆಲ್ಲುವ ಮೂಲಕ ಡಿಕೆ ಶಿವಕುಮಾರ್ ಎದುರಾಳಿಗಳಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡುವ ಮೂಲಕ ಕಾಂಗ್ರೆಸ್ ಒಳಗೂ ಅವರ ಪ್ರತಿಷ್ಠೆ ಹೆಚ್ಚಾಗೋ ಹಾಗೆ ಮಾಡಿದೆ. PGR ಸಿಂಧ್ಯಾ, DM ವಿಶ್ವನಾಥ್, ನಾರಾಯಣಗೌಡ ಸೇರಿದ ಹಾಗೆ ಹಿಂದಿನ ಚುನಾವಣೆಗಳಲ್ಲಿ ತಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದ JDS ಅಭ್ಯರ್ಥಿಗಳನ್ನೆಲ್ಲ ಕಾಂಗ್ರೆಸ್ಗೆ ಸೆಳೆದು ಕ್ಷೇತ್ರದಲ್ಲಿ ವಿರೋಧ ಪಕ್ಷಗಳಿಗೆ ಅಸ್ತಿತ್ವವೇ ಇಲ್ಲದ ಹಾಗೆ ನೋಡ್ಕೊಂಡಿದ್ದಾರೆ. ಹಾಗೇನೇ ಡಿಕೆ ಶಿವಕುಮಾರ್ ದೇಶದ ಶ್ರೀಮಂತ ಶಾಸಕರಲ್ಲಿ ಒಬ್ಬರು ಅನ್ನಿಸ್ಕೊಂಡಿದ್ದಾರೆ. 2018ರ ವಿಧಾನಸಭಾ ಚುನಾವಣೆಯ ವೇಳೆ ಒಟ್ಟು 840.8 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವುದಾಗಿ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ರು. ಡಿಕೆ ಶಿವಕುಮಾರ್ ಕಳೆದ 5 ವರ್ಷಗಳಲ್ಲಿ 68.29% ಹೆಚ್ಚಳ ಮಾಡಿಕೊಂಡಿದ್ದಾರೆ ಅವರ ಆಸ್ತಿಯನ್ನ. ಇನ್ನು ಇವರ ಮೇಲಿರುವ ಕೇಸ್ಗಳು ಅಂತ ಬಂದ್ರೆ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ 4 ಪ್ರಕರಣ, ಜಾರಿ ನಿರ್ದೇಶನಾಲಯದ 2 ಪ್ರಕರಣ ಹಾಗೆ 1 CBI ಪ್ರಕರಣ ಸೇರಿದ ಹಾಗೆ ಡಿಕೆ ಶಿವಕುಮಾರ್ ಅವರ ಮೇಲೆ ಒಟ್ಟು 19 ಪ್ರಕರಣಗಳು ದಾಖಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಪಾದಯಾತ್ರೆ ಬಗ್ಗೆ ಮಾತಾಡಲೇಬೇಕು. ಡಿಕೆ ಶಿವಕುಮಾರ್ ಅವರು ಭಾರತ್ ಜೋಡೋ ಹಾಗೆ ಮೇಕೆದಾಟು ಪಾದಯಾತ್ರೆ ಹಮ್ಮಿಕೊಳ್ಳುವ ಮೂಲಕ ಚುನಾವಣಾ ಪೂರ್ವವೇ ಪಕ್ಷಕ್ಕೆ ವರ್ಚಸ್ಸು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಅದರಲ್ಲೂ ಕುಡಿಯೋ ನೀರಿಗಾಗಿ ಹಮ್ಮಿಕೊಂಡಿದ್ದ ಮೇಕೆದಾಟು ಯಾತ್ರೆ ಸಾಕಷ್ಟು ಹೆಸರು ತಂದುಕೊಡ್ತು. ರಾಜ್ಯದಲ್ಲಿ ಕಾಂಗ್ರೆಸ್ 136 ಸೀಟ್ ಪಡೆಯೋ ಹಿಂದೆ ಡಿಕೆಶಿ ಅವರ ಪಾತ್ರ ಜಾಸ್ತಿ ಅಂತ ಹೇಳ್ಬೋದು. ತಮ್ಮ ಗಡಸುತನ, ನೇರ ಮಾತಿನಿಂದ ಪಕ್ಷವನ್ನ ಗೆಲುವಿನ ದಡ ಸೇರಿಸುವಲ್ಲಿ ಪ್ರಮುಖರಾಗಿದ್ದಾರೆ. ಸೊ ಜಿಲ್ಲೆಯಿಂದ ಇಲ್ಲಿ ತನಕ 4 ಮುಖ್ಯಮಂತ್ರಿ ಹುದ್ದೆಗೇರಿದ್ರು, ಇಲ್ಲಿ ತನಕ ಯಾರು ಅಧಿಕಾರ ಕಂಪ್ಲೀಟ್ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಕೆಂಗಲ್ ಹನುಮಂತಯ್ಯ ಅವರು 4 ವರ್ಷ 5 ತಿಂಗಳು, ರಾಮಕೃಷ್ಣ ಹೆಗಡೆ ಕೇವಲ 1 ವರ್ಷ ಮಾತ್ರ ಮುಖ್ಯಮಂತ್ರಿ ಆಗಿದ್ರು. HD ದೇವೇಗೌಡ ಅವರು 17 ತಿಂಗಳ ಆಡಳಿತ ನಡೆಸಿದ್ರು. ಇನ್ನು ಅವರ ಮಗ HD ಕುಮಾರಸ್ವಾಮಿ ಮೊದಲ ಅವಧಿಯಲ್ಲಿ 20 ತಿಂಗಳು ಹಾಗೆ ಎರಡನೇ ಅವಧಿಯಲ್ಲಿ 14 ತಿಂಗಳು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರು. ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ, 24 ತಿಂಗಳು ಅಧಿಕಾರ ನಡೆಸ್ತಾರೆ. ಅದಾದ ಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಕುತೂಹಲ ಅಂತೂ ಎಲ್ಲರಲ್ಲೂ ಇದೆ. ಸೊ ಕಾದು ನೋಡೋಣ ಯಾವ ರೀತಿಯಾದಂಥ ರಾಜಕೀಯ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಸಂಭವಿಸಬಹುದು ಅಂತ. ಒಟ್ನಲ್ಲಿ ಅಂದ್ಕೊಂಡಿದ್ದನ್ನ ಸಾಧಿಸಿದ್ದಾರೆ. ಇದೊಂದು ರೀತಿ ಕನಸು ಅಂತಲ್ಲ, ತಪಸ್ಸಾಗಿತ್ತು CM ಆಗೋದು. ಈಗ ಅದಾಗಿದೆ. ಈ ಟರ್ಮ್ ಆದಮೇಲೆ ನೆಕ್ಸ್ಟ್ ಟರ್ಮ್ನಲ್ಲೂ ಕೂಡ ನಮ್ಮದೇ ಸರ್ಕಾರ ಅಂತ ಹೇಳ್ತಾ ಇರೋದ್ರಿಂದ ಅದು ಕೂಡ ಅಂದ್ಕೊಂಡ ಹಾಗೆ ಆಗುತ್ತಾ? ಆ ನಿಟ್ಟಿನಲ್ಲಿ CM ಡಿಕೆ ಶಿವಕುಮಾರ್ ಅವರ ನಡೆ, ನಿರ್ಧಾರಗಳು ಯಾವ ರೀತಿಯಾಗಿರುತ್ತೆ ಕಾದು ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.